ಚಿಕ್ಕಬಳ್ಳಾಪುರದ ಹತ್ರ ಒಂದು ಇಂಟೀರಿಯರ್ ಹಳ್ಳಿ ಏನೋ ಒಂದು ಪಾಳ್ಯ ಅಂತ ಬರುತ್ತೆ. ಆ ಪಾಳ್ಯದಲ್ಲಿ ಒಂದು ಹುಡುಗ ಸೆಲೆಕ್ಟ್ ಆಗಿದ್ದ. JNV ಚಿಕ್ಕಬಳ್ಳಾಪುರದಲ್ಲಿ JNVಲಿ ಓದ್ತಾ ಇದ್ದಂಥ ಹುಡುಗ. ಅವನ ಹೆಸರು ಪೃಥ್ವಿರಾಜ್ ಅಂತೇಳಿ. ನಾವು ಸುಮಾರು ರಾತ್ರಿ 8:30 9 ಗಂಟೆ ಆಗಿದೆ ಅವ್ರ ಮನೆಗೆ. ನಾವು ಅವ್ರು ಕೊಟ್ಟಂಥ ಅರ್ಜಿನಲ್ಲಿ ಏನು ಕೊಟ್ಟಿದ್ರು ಆ ವಿಳಾಸ ಹುಡ್ಕೊಂಡು ಅವ್ರ ಮನೆಗೆ ಹೋದ್ವಿ ನಾವು. ಎಷ್ಟು ಸಂಧಿ ಪಂದಿ ಎಲ್ಲ ಹುಡುಕಿ ಎಲ್ಲ ಹೋಗಿ ನೋಡಿದ್ರೆ ಅಲ್ಲಿ ಅವನು ವಾಸ ಇರಲಿಲ್ಲ. ಅವ್ರು ದೊಡ್ಡಪ್ಪ ಯಾರೋ ಇದ್ದರು. ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ರೀ, ನಾನು ಆಮೇಲೆ ಫೋನ್ ಮಾಡ್ಬಿಟ್ಟು, ಅಲ್ಲ ರೀ ನೀವು ಇಲ್ಲದೇ ಇರೋ ಕಡೆ ಎಲ್ಲ ನಮ್ಮನ್ನು ಕರೆಸಿದ್ದೀರಲ್ಲ, ನೀವು ಇದ್ದಿದ್ರೆ ನಾವು ಅಲ್ಲಿಗೆ. ಇಲ್ಲ ಮೇಡಮ್, ನೀವು ವಿಳಾಸ ಹೇಳಿದ್ರಲ್ಲ ಅದಕ್ಕೆ ಅಲ್ಲಿ ಬಂದೆ. ಆದರೂ ನಾವೇನು ನಮ್ಮ ತಂಡ ಸಿಟ್ಟು ಮಾಡ್ಕೊಳ್ಳದೆ ನಮ್ಮ ಪಾಡಾಗ ನಾವು ಮುಗಿಸ್ಕೊಂಡು ಬಂದ್ವಿ. ಹಾಗಾಗಿ ಮಗುಗೆ ಫೋನ್ ಮಾಡಿದಾಗ, ನಾಳೆ ನೀನು ನಿಮ್ಮ ತಂದೆ ನಮ್ಮ ಕೇಂದ್ರ ಕಚೇರಿ ರಾಷ್ಟ್ರತಾಣಕ್ಕೆ ಬನ್ನಿಯಪ್ಪ ಅಂತ ಹೇಳಿ. ಬಟ್ ಆದರೆ ಬಿಟ್ಬಿಡ್ಬೋದಿತ್ತು ನೀವು ಆ ಮನೆ ವಿಳಾಸ ತಪ್ಪು ಕೊಟ್ಟರು, ನಾವೆಷ್ಟೋ ಇಂಟೀರಿಯರು, ನಾವ್ಯಾಕೆ ಶ್ರಮಪಟ್ಟು ಹೋದ್ವಿ ಅಂತ ಬಿಟ್ಬಿಡ್ಬೋದಿತ್ತು. ತಪಸ್ಸಾಧನದಲ್ಲಿ ಒಂದು ಇಟ್ಕೊಂಡಿದ್ದೀವಿ ಅಂದರೆ ಎಷ್ಟೇ ಇಂಟೀರಿಯರ್ ಆದ್ರೂ ನಾವು ಪ್ರತಿಯೊಂದು ಮಗು ಮನೆಯೂ ಭೇಟಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಸಿದ್ಧಾಂತ. ಮಾರನೇ ಬೆಳಗ್ಗೆಗೆ ಅವ್ರು ಬಂದರು. ಅವ್ರ ಕೆಲಸ ಏನು ಅಂದರೆ, ಅಪ್ಪ ಅಲ್ಲಿ ವ್ಯವಸಾಯದಲ್ಲಿ ನನಗೆ ಅನುಕೂಲ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬೆಂಗಳೂರಿಗೆ ಬಂದು ಸೆಕ್ಯೂರಿಟಿಯಾಗಿ ಕೆಲಸ ಮಾಡಿಕೊಂಡು ತಾಯಿ ಗಾರ್ಮೆಂಟ್ಸ್ಗಾಗಿ ವರ್ಕ್ ಮಾಡ್ತಾಯಿದ್ರು. ನೋಡಪ್ಪ ನಿಮ್ಗೊಂದು ಅವಕಾಶ ಕೊಡ್ತೀನಿ, ಏನು ಮಾಡೋಕ್ಕಾಗಲ್ಲ, ಹಿಂಗೆಲ್ಲ ಹೇಳ್ಬಾರ್ದು, ಎಲ್ಲಿದ್ದೀರೋ ನೀವು ಅಲ್ಲೇ ಹೇಳಬೇಕು ಅಂತ ಅವ್ರಿಗೊಂದಷ್ಟು ಮಾತಾಡಿಸಿ ಅವ್ನಿಗೆ ಕ್ಯಾಂಪು ಸೆಲೆಕ್ಟು ಮಾಡಿಕೊಂಡು ಕಡೆಗೆ ನೋಡಿ ಆ ಹುಡುಗನ ನಾವು ಯಾವತ್ತೂ ಅದು ಬೇಡ ಅನ್ನೋ ಥರ ಬಿಡ್ತಾಯಿದ್ರು ಆ ಹುಡುಗನೇ IIT ಗೌಹತಿಗೆ ಸೆಲೆಕ್ಟ್ ಆದ. ಆಲ್ ಇಂಡಿಯಾ 97 ರ್ಯಾಂಕ್ ಬಂದ. ಯಾಕೆ ಇದನ್ನು ಶೇರ್ ಮಾಡಿಕೊಂಡೆ ಅಂದರೆ, ನಾವು ಆ ಹುಡುಗನಿಗೆ ಅದೃಷ್ಟ ಅನ್ನುವಂಥದ್ದಿದ್ದರೆ ಯಾರೂ ತಪ್ಸೋಕ್ಕಾಗೋದಿಲ್ಲ. ನಾವು ಅವತ್ತು ಹೋಗಿ ಅವನನ್ನು ಬೇಡ ಅನ್ಬೋದಿತ್ತು, ಆದರೆ ಅವ್ನಿಗೆ ಅದೃಷ್ಟ ಇರೋದ್ರಿಂದ ಅವ್ನು ಇಲ್ಲಿ ಬಂದ. ಇವತ್ತಿಗೂ ಅದನ್ನು ಅವ್ನು ತುಂಬ ನೆನೆಸ್ಕೊತಾನೆ. ಭಾರಿ ಕೃತಜ್ಞರಾಗಿದ್ದಾರೆ ಆ ತಂದೆ ತಾಯಿಗಳು ಯಾರೇ ಆಗಿರ್ಬೋದು. ಇವತ್ತು ಅವ್ರ ತಂದೆಗೆ ಒಂದು ಶಾಪ್ ಇಟ್ಕೊಟ್ಟಿದ್ದಾನೆ, ಅವ್ರ ತಾಯಿನ ಕೆಲಸದಿಂದ ಬಿಡಿಸಿದ್ದಾನೆ, ಅಕ್ಕನ್ನ ನ್ಯಾಚುರೋಪತಿ ಡಾಕ್ಟ್ರ್ ಓದಿಸ್ತಾ ಇದ್ದಾನೆ. ಅವತ್ತು ನಾವು ಹೋಗ್ಬಿಟ್ಟು ನಾವಿಲ್ಲ ಅನ್ನೋ ಒಂದು ಪದ ಉಪಯೋಗಿಸಿದಿದ್ರೆ ಇವತ್ತು ಆ ಕುಟುಂಬ ಇಷ್ಟರ ಮಟ್ಟಿಗೆ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇದೊಂದು ಸಾಧನದಲ್ಲಿ ನನಗೊಂದು ಹೆಣ್ಮಗಳದು ವಿಚಾರ ಬಂತು. ತುಮಕೂರು ಹತ್ರ ಒಂದು ಹಳ್ಳಿ, ತೋಟದ ಮನೆ, ಅವರು ತಂದೆ ತಾಯಿ ಇಬ್ಬರು ಕೂಲಿ ಕಾರ್ಮಿಕರು. ಹುಡುಗಿ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇದ್ಲು, ಮಾಧುರಿ ಅಂತೇಳಿ. ಆಕೆನ ನಾವೇ ಗೌರ್ಮೆಂಟ್ ಶಾಲೆಯಿಂದ ಕರ್ಕೊಂಡು ಮನೆಗೆ ಹೋದ್ವಿ ಇಂಟರ್ವ್ಯೂ ಮಾಡಬೇಕು ಅಂತ. ಆಕೆಗೆ ಚಿಕ್ಕದ್ರಲ್ಲೇನೇ ಹಾರ್ಟಲ್ಲಿ ಹೋಲ್ ಇತ್ತಂತೆ, ಬ್ಲಾಕೇಜ್ ಆಗಿತ್ತಂತೆ. ಆಕೆಗೆ ಹೇಳಿದೆ, ಏನಾಗಬೇಕಮ್ಮ ನೀನು ಅಂದಾಗ, ಇಲ್ಲ ನಾನು ಡಾಕ್ಟ್ರೇ ಆಗಬೇಕು, ಅದು ಹಾರ್ಟ್ ಡಾಕ್ಟ್ರೇ ಆಗಬೇಕು. ನಾನು ಯಾವ ರೀತಿ ನನ್ನಂತಹ ಈ ಬಡ ಮಕ್ಕಳುಗಳಿಗೆ ಈ ಥರ ಪ್ರಾಬ್ಲಮ್ ಇದೆ, ತಂದೆ ತಾಯಿಗಳಿಗೆ ಅದನ್ನು ತೋರಿಸುವಂಥ ಶಕ್ತಿಗಳಿಲ್ಲ, ಅಂಥ ಮಕ್ಕಳು ನಾನು ಡಾಕ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ನಾನು ಅಂತ ಅಂದ್ಲು. ಅಂತಿಮವಾಗಿ ಅವಳು ಸೆಲೆಕ್ಟ್ ಆದ್ಲು. ಇವತ್ತು MBBS ಮುಗಿಸ್ತಾ ಇದ್ದಾಳೆ.